ಚಿನ್ನಾಭರಣ ಕಳ್ಳತನ ಆಗೋದನ್ನ ನೋಡಿದ್ದೀರಿ, ವೆಹಿಕಲ್ ಕಳ್ಳತನ ಆಗೋದನ್ನ ನೋಡಿದ್ದೀರಿ. ಆದರೆ ಈ ಊರಿನಲ್ಲಿ ಜೀವಂತ ಪ್ರಾಣಿಗಳನ್ನೇ ಕಳ್ಳತನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಊರಿನಲ್ಲಿ ಕಳ್ಳರು ಪ್ರಾಣಿಗಳನ್ನ ಕಳ್ಳತನ ಮಾಡ್ತಾ ಇರೋದು? ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ? ಎಷ್ಟು ದಿನದಿಂದ ಈ ರೀತಿ ಕಳ್ಳತನ ನಡೀತಾ ಇದೆ? ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾತ್ರೋರಾತ್ರಿ ಬೀಡಾಡಿ ದನಗಳ ಕಳ್ಳತನ ನಿಯಂತ್ರಿಸಲು ಸ್ಥಳೀಯರ ಆಗ್ರಹ. ಇತ್ತೀಚೆಗೆ ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಗೋವುಗಳ ಕಳ್ಳತನ ಹೆಚ್ಚಾಗಿದೆ. ನಿನ್ನೆ ಬೆಟಗೆರೆಯ ಟರ್ನಲ್ ಪೇಟೆಯಲ್ಲಿ ಮುಂಜಾನೆ ಗೋವು ಕಳ್ಳತನಕ್ಕೆ ಕತಾರ್ನ ಗ್ಯಾಂಗ್ ಒಂದು ಯತ್ನಿಸಿದೆ. ಕೂಡಲೇ ಸ್ಥಳೀಯರು ವಿಡಿಯೋ ಮಾಡೋಕೆ ಮುಂದಾಗಿದ್ದಾರೆ. ಇದನ್ನು ನೋಡಿದ ಖದೀಮರು ಪರಾರಿಯಾಗಿದ್ದಾರೆ. ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ವೃದ್ಧರೊಬ್ಬರ ಮೇಲೆ ಗೋವೊಂದು ದಾಳಿ ಮಾಡಿ ಅವರ ಸಾವಿಗೆ ಕಾರಣವಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ವಿದ್ಯಾರ್ಥಿಗಳ ಮೇಲೂ ಬೀಡಾಡಿ ದನ ದಾಳಿ ನಡೆಸಿತ್ತು. ಹೀಗಾಗಿ ದನಗಳನ್ನ ಸ್ಥಳಾಂತರ ಮಾಡಲು ಸಾರ್ವಜನಿಕರು ಒತ್ತಾಯಿಸಿದ್ರು. ಆದ್ರಿಂದ ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ಬಿಡಾಡಿ ದನಗಳನ್ನ ಬಾಗಲಕೋಟೆ ಜಿಲ್ಲೆಯ ಶಿವಯೋಗ ಮಂದಿರದ ಗೋಶಾಲೆಗೆ ಬಿಟ್ಟು ಬರಲಾಗಿತ್ತು. ಅಲ್ಲಿ ಗೋಶಾಲೆ ಭರ್ತಿಯಾಗಿದ್ದು ಉಳಿದ ದನಗಳನ್ನ ಸ್ಥಳಾಂತರಿಸೋದು ನಗರಸಭೆಗೆ ದೊಡ್ಡ ಸವಾಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದನಗಳ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದೊಳಗೆ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗೈತಿ. ಹಿಂದೆ ಒಬ್ಬ ವೃದ್ಧನು ಕೂಡ ಸಾವನ್ನಪ್ಪಿದ. ಇದನ್ನು ಸ್ವಲ್ಪ ದಿನ ಏನು ನಗರಸಭೆದವರು ಗೋವುಗಳನ್ನು ರಕ್ಷಣೆ ಮಾಡಿದ್ರು, ಕಳಿಸಿದ್ರು. ಆನಂತರ ಗೋಶಾಲೆಯಲ್ಲಿ ಜಾಗ ಇಲ್ಲ ಅಂತೇಳಿ ಅದನ್ನು ಬಿಟ್ಬಿಟ್ರು. ಈಗ ಅದನ್ನು ದುರುಪಯೋಗ ಮಾಡಿಕೊಂಡು ಗೋಕಳ್ಳರು ಇವತ್ತು ಗೋಗಳನ್ನು ಕಳುವು ಮಾಡ್ತಾ ಇದ್ದಾರೆ. ಇವು ಗೋವುಗಳನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥಿತ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀಡಾಡಿ ದನಗಳನ್ನ ಖದೀಮರು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಕೂಡಲೇ ಗದಗ ಜಿಲ್ಲೆಯಲ್ಲೊಂದು ಗೋಶಾಲೆ ಆರಂಭ ಮಾಡಿ ಗೋವುಗಳ ರಕ್ಷಣೆ ಮಾಡಬೇಕು, ಖದೀಮರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಚಿನ್ನಾಭರಣ ಕಳ್ಳತನ ಆಗೋದನ್ನ ನೋಡಿದ್ದೀರಿ, ವೆಹಿಕಲ್ ಕಳ್ಳತನ ಆಗೋದನ್ನ ನೋಡಿದ್ದೀರಿ. ಆದರೆ ಈ ಊರಿನಲ್ಲಿ ಜೀವಂತ ಪ್ರಾಣಿಗಳನ್ನೇ ಕಳ್ಳತನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಊರಿನಲ್ಲಿ ಕಳ್ಳರು ಪ್ರಾಣಿಗಳನ್ನ ಕಳ್ಳತನ ಮಾಡ್ತಾ ಇರೋದು? ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ? ಎಷ್ಟು ದಿನದಿಂದ ಈ ರೀತಿ ಕಳ್ಳತನ ನಡೀತಾ ಇದೆ? ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾತ್ರೋರಾತ್ರಿ ಬೀಡಾಡಿ ದನಗಳ ಕಳ್ಳತನ ನಿಯಂತ್ರಿಸಲು ಸ್ಥಳೀಯರ ಆಗ್ರಹ. ಇತ್ತೀಚೆಗೆ ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಗೋವುಗಳ ಕಳ್ಳತನ ಹೆಚ್ಚಾಗಿದೆ. ನಿನ್ನೆ ಬೆಟಗೆರೆಯ ಟರ್ನಲ್ ಪೇಟೆಯಲ್ಲಿ ಮುಂಜಾನೆ ಗೋವು ಕಳ್ಳತನಕ್ಕೆ ಕತಾರ್ನ ಗ್ಯಾಂಗ್ ಒಂದು ಯತ್ನಿಸಿದೆ. ಕೂಡಲೇ ಸ್ಥಳೀಯರು ವಿಡಿಯೋ ಮಾಡೋಕೆ ಮುಂದಾಗಿದ್ದಾರೆ. ಇದನ್ನು ನೋಡಿದ ಖದೀಮರು ಪರಾರಿಯಾಗಿದ್ದಾರೆ. ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ವೃದ್ಧರೊಬ್ಬರ ಮೇಲೆ ಗೋವೊಂದು ದಾಳಿ ಮಾಡಿ ಅವರ ಸಾವಿಗೆ ಕಾರಣವಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ವಿದ್ಯಾರ್ಥಿಗಳ ಮೇಲೂ ಬೀಡಾಡಿ ದನ ದಾಳಿ ನಡೆಸಿತ್ತು. ಹೀಗಾಗಿ ದನಗಳನ್ನ ಸ್ಥಳಾಂತರ ಮಾಡಲು ಸಾರ್ವಜನಿಕರು ಒತ್ತಾಯಿಸಿದ್ರು. ಆದ್ರಿಂದ ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ಬಿಡಾಡಿ ದನಗಳನ್ನ ಬಾಗಲಕೋಟೆ ಜಿಲ್ಲೆಯ ಶಿವಯೋಗ ಮಂದಿರದ ಗೋಶಾಲೆಗೆ ಬಿಟ್ಟು ಬರಲಾಗಿತ್ತು. ಅಲ್ಲಿ ಗೋಶಾಲೆ ಭರ್ತಿಯಾಗಿದ್ದು ಉಳಿದ ದನಗಳನ್ನ ಸ್ಥಳಾಂತರಿಸೋದು ನಗರಸಭೆಗೆ ದೊಡ್ಡ ಸವಾಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದನಗಳ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದೊಳಗೆ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗೈತಿ. ಹಿಂದೆ ಒಬ್ಬ ವೃದ್ಧನು ಕೂಡ ಸಾವನ್ನಪ್ಪಿದ.
ಇದನ್ನು ಸ್ವಲ್ಪ ದಿನ ಏನು ನಗರಸಭೆದವರು ಗೋವುಗಳನ್ನು ರಕ್ಷಣೆ ಮಾಡಿದ್ರು, ಕಳಿಸಿದ್ರು. ಆನಂತರ ಗೋಶಾಲೆಯಲ್ಲಿ ಜಾಗ ಇಲ್ಲ ಅಂತೇಳಿ ಅದನ್ನು ಬಿಟ್ಬಿಟ್ರು. ಈಗ ಅದನ್ನು ದುರುಪಯೋಗ ಮಾಡಿಕೊಂಡು ಗೋಕಳ್ಳರು ಇವತ್ತು ಗೋಗಳನ್ನು ಕಳುವು ಮಾಡ್ತಾ ಇದ್ದಾರೆ. ಇವು ಗೋಗಳನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥಿತ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀಡಾಡಿ ದನಗಳನ್ನ ಖದೀಮರು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಕೂಡಲೇ ಗದಗ ಜಿಲ್ಲೆಯಲ್ಲೊಂದು ಗೋಶಾಲೆ ಆರಂಭ ಮಾಡಿ ಗೋವುಗಳ ರಕ್ಷಣೆ ಮಾಡಬೇಕು, ಖದೀಮರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಚಿನ್ನಾಭರಣ ಕಳ್ಳತನ ಆಗೋದನ್ನ ನೋಡಿದ್ದೀರಿ, ವೆಹಿಕಲ್ ಕಳ್ಳತನ ಆಗೋದನ್ನ ನೋಡಿದಿದ್ರಿ. ಆದ್ರೆ ಈ ಊರಿನಲ್ಲಿ ಜೀವಂತ ಪ್ರಾಣಿಗಳನ್ನೇ ಕಳ್ಳತನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಊರಿನಲ್ಲಿ ಕಳ್ಳರು ಪ್ರಾಣಿಗಳನ್ನ ಕಳ್ಳತನ ಮಾಡ್ತಾ ಇರೋದು? ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ? ಎಷ್ಟು ದಿನದಿಂದ ಈ ರೀತಿ ಕಳ್ಳತನ ನಡೀತಾ ಇದೆ? ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾತ್ರೋರಾತ್ರಿ ಬೀಡಾಡಿ ದನಗಳ ಕಳ್ಳತನ ನಿಯಂತ್ರಿಸಲು ಸ್ಥಳೀಯರ ಆಗ್ರಹ. ಇತ್ತೀಚೆಗೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಗೋವುಗಳ ಕಳ್ಳತನ ಹೆಚ್ಚಾಗಿದೆ. ನಿನ್ನೆ ಬೆಟಗೇರಿಯ ಟರ್ನಲ್ ಪೇಟೆಯಲ್ಲಿ ಮುಂಜಾನೆ ಗೋವು ಕಳ್ಳತನಕ್ಕೆ ಖತರ್ನಾಕ್ ಗ್ಯಾಂಗ್ ಒಂದು ಯತ್ನಿಸಿದೆ. ಕೂಡಲೇ ಸ್ಥಳೀಯರು ವಿಡಿಯೋ ಮಾಡೋಕೆ ಮುಂದಾಗಿದ್ದಾರೆ. ಇದನ್ನು ನೋಡಿದ ಖದೀಮರು ಪರಾರಿಯಾಗಿದ್ದಾರೆ, ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ವೃದ್ಧರೊಬ್ಬರ ಮೇಲೆ ಗೋವೊಂದು ದಾಳಿ ಮಾಡಿ ಅವರ ಸಾವಿಗೆ ಕಾರಣವಾಗಿತ್ತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ವಿದ್ಯಾರ್ಥಿಗಳ ಮೇಲೂ ಬೀಡಾಡಿ ದನ ದಾಳಿ ನಡೆಸಿತ್ತು. ಹೀಗಾಗಿ ದನಗಳನ್ನ ಸ್ಥಳಾಂತರ ಮಾಡಲು ಸಾರ್ವಜನಿಕರು ಒತ್ತಾಯಿಸಿದ್ರು. ಆದ್ರಿಂದ ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ಬಿಡಾಡಿ ದನಗಳನ್ನ ಬಾಗಲಕೋಟೆ ಜಿಲ್ಲೆಯ ಶಿವಯೋಗ ಮಂದಿರದ ಗೋಶಾಲೆಗೆ ಬಿಟ್ಟು ಬರಲಾಗಿತ್ತು. ಅಲ್ಲಿ ಗೋಶಾಲೆ ಭರ್ತಿಯಾಗಿದ್ದು ಉಳಿದ ದನಗಳನ್ನ ಸ್ಥಳಾಂತರಿಸೋದು ನಗರಸಭೆಗೆ ದೊಡ್ಡ ಸವಾಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದನಗಳ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದೊಳಗೆ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗೈತಿ. ಈ ಹಿಂದೆ ಒಬ್ಬ ವೃದ್ಧನು ಕೂಡ ಸಾವನ್ನಪ್ಪಿದ. ಇದನ್ನು ಸ್ವಲ್ಪ ದಿನ ಏನು ನಗರಸಭೆದವರು ಗೋವುಗಳನ್ನು ರಕ್ಷಣೆ ಮಾಡಿದ್ರು, ಕಳಿಸಿದ್ರು. ಆನಂತರ ಗೋಶಾಲೆಯಲ್ಲಿ ಜಾಗ ಇಲ್ಲ ಅಂತೇಳಿ ಅದನ್ನು ಬಿಟ್ಬಿಟ್ರು. ಈಗ ಅದನ್ನು ದುರುಪಯೋಗ ಮಾಡಿಕೊಂಡು ಗೋಕಳ್ಳರು ಇವತ್ತು ಗೋಗಳನ್ನು ಕಳುವು ಮಾಡ್ತಾ ಇದ್ದಾರೆ. ಇವು ಗೋಗಳನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥಿತ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀಡಾಡಿ ದನಗಳನ್ನ ಖದೀಮರು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಕೂಡಲೇ ಗದಗ ಜಿಲ್ಲೆಯಲ್ಲೊಂದು ಗೋಶಾಲೆ ಆರಂಭ ಮಾಡಿ ಗೋವುಗಳ ರಕ್ಷಣೆ ಮಾಡಬೇಕು, ಖದೀಮರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.